ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಒಂದು ಕಡೆ ಉತ್ತರ ಪ್ರದೇಶದಲ್ಲಿ ಮಹಾ ಕುಂಭಮೇಳದ ಒಂದು ಸಂಭ್ರಮ ಸಡಗರ ನಡೀತಾ ಇದೆ. ಕೋಟ್ಯಾಂತರ ಮಂದಿ ಅಲ್ಲಿಗೆ ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ. ದೇಶದಲ್ಲಿ ಒಂದು ರೀತಿಯಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಪ್ರವಾಸೋದ್ಯಮ ದಿನೇ ದಿನೇ ಬೆಳೀತಾ ಇದೆ. ಹಾಗಾಗಿ ಒಂದು ಕಡೆ ಬಜೆಟ್, ಮತ್ತೊಂದು ಕಡೆ ಮಹಾ ಕುಂಭಮೇಳ, ಈ ಎರಡು ಇವೆಂಟ್ಗಳ ಮಧ್ಯೆ ದೇಶದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಪ್ರವಾಸೋದ್ಯಮ ಯಾವ ರೀತಿಯಲ್ಲಿ ಇವತ್ತು ಬೆಳೀತಾ ಇದೆ, ಯಾವ ರೀತಿಯಲ್ಲಿ ಆರ್ಥಿಕತೆಗೆ ಅದರ ಒಂದು ಕೊಡುಗೆ ಸಿಗ್ತಾ ಇದೆ ಮತ್ತು ಯಾವ ರೀತಿಯ ಅವಕಾಶಗಳು ಇದೆ ಈ ಕ್ಷೇತ್ರದಲ್ಲಿ ಎಂಬುದರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಬಗ್ಗೆ ನಮಗೆ ಸಮಗ್ರವಾದ ಮಾಹಿತಿಯನ್ನ ಮತ್ತು ಗೈಡನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಟ್ರಾವೆಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ರಾಧಾಕೃಷ್ಣ ಹೊಳ್ಳ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ರಾಧಾಕೃಷ್ಣ ಹೊಳ್ಳ ಅವರೇ. ಅಂದ ಹಾಗೆ ಧಾರ್ಮಿಕ ಪ್ರವಾಸೋದ್ಯಮದ ಒಂದು ದೊಡ್ಡ ಒಂದು ಹವಾ ದೇಶದಲ್ಲಿ ಇವಾಗ ಕ್ರಿಯೇಟ್ ಆಗಿದೆ. ಮುಖ್ಯವಾಗಿ ಕುಂಭಮೇಳದ ಹಿನ್ನೆಲೆಯಲ್ಲಿ ಸುಮಾರು 7,000 ಕೋಟಿ ರೂಪಾಯಿಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಯಾತ್ರಿಕರಿಗೆ ಸೌಲಭ್ಯವನ್ನು ಉತ್ತರ ಪ್ರದೇಶ ಸರ್ಕಾರ ಕಲ್ಪಿಸಿರುವಂಥದ್ದು ಹಾಗೂ ಅದರಿಂದ ಬರತಕ್ಕಂತಹ ಆದಾಯ 2 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಅನ್ನುವಂಥ ಒಂದು ಅಂಕಿಅಂಶ ಇವತ್ತು ಇಡೀ ಜಗತ್ತನ್ನ ಗಮನ ಸೆಳೀತಾ ಇರುವಂಥದ್ದು. ಅಫ್ಕೋರ್ಸ್ ಕುಂಭಮೇಳ ಅಂತಂದ್ರೆ ಅಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇರುವಂಥದ್ದು. ಅದರ ಜೊತೆಗೆ ಒಂದು ಏನಂದ್ರೆ ಅದು ಇಡೀ ಇಕಾನಮಿಗೂ ಕೂಡ, ಆರ್ಥಿಕತೆಗೂ ಬಲ ತುಂಬುವಂಥದ್ದು ಅನ್ನುವಂಥದ್ದು ಈ ಸಾರಿ ಬಹಳ ಗಮನ ಬಂದಿರುವಂತಹ ಸುದ್ದಿ. ಈ ಹಿನ್ನೆಲೆಯಲ್ಲಿ ಟ್ರಾವೆಲ್ಸ್ ವಲಯದಲ್ಲಿ ಹಲವಾರು ದಶಕಗಳಿಂದ ಅನುಭವ ಇದ್ದುಕೊಂಡು ತಮ್ಮ ಒಂದು ಅನಿಸಿಕೆ ಏನು ಹೇಳ್ತೀರಾ ಅಂತ? ನೋಡಿ, ಕುಂಭಮೇಳ ಒಂದು 144 ವರ್ಷದ ಮೇಲೆ ಮಹಾ ಕುಂಭಮೇಳವನ್ನು ನಮ್ಮ ದೇಶದಲ್ಲಿ ನಡೀತಾ ಇದೆ. ಇದು ನಮಗೆ ನೆಕ್ಸ್ಟ್ ಈ ಸೆಂಚುರಿಯಲ್ಲಿ ನಮಗೆ ನೋಡಲಿಕ್ಕೆ ಅದು ಅವಕಾಶ ಸಿಗೋದಿಲ್ಲ. ಅದರಿಂದ ಆಗ್ಬಿಟ್ಟು ಇವಾಗ ಮೋರ್ ದೆನ್ 50% ಆಫ್ ಇಂಡಿಯನ್ಸ್ ಪಾಪ್ಯುಲೇಷನ್ ಅಲ್ಲಿಗೆ ಹೋಗುವಂಥ ಒಂದು ಅವಕಾಶ ಇದೆ. 40 ಕೋಟಿಯಿಂದ ಒಂದು ಲೆಕ್ಕಾಚಾರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, UP ರಾಜ್ಯ ಸರ್ಕಾರಗಳು ತಿಳ್ಕೊಂಡ್ರು ಕೂಡ ಈಗಾಗಲೇ 8 ಕೋಟಿಗಿಂತ ಮೇಲ್ಪಟ್ಟು ಜನರು ಹೋಗಿ ಆಗಿದೆ. 13ನೇ ತಾರೀಕಿಗೆ ಸ್ಟಾರ್ಟ್ ಆಗಿರೋದು, ಇವಾಗಲೇ 8 ಕೋಟಿಯಿಂದ ಆಗಿದೆ. ಇನ್ನೂ 5 ಸ್ಥಾನಗಳು ಬಾಕಿ ಇದೆ. ಆದ ಕಾರಣ ಅವರ ಲೆಕ್ಕಾಚಾರಕ್ಕಿಂತ ದಾಟಿ 60 ಕೋಟಿಯಷ್ಟು ಆಗುವಂಥ ಒಂದು ಚಾನ್ಸಸ್ ಇದೆ ನಾವು ಹೇಳ್ಬೋದು. ಆಮೇಲೆ ನಮ್ಮ ದೇಶದ ಅರ್ಧ ಭಾಗಗಳಲ್ಲಿ ಸಾಧಾರಣ 13ರಿಂದ 14 ರಾಜ್ಯಗಳಿಂದ ಆ ಕುಂಭಮೇಳಕ್ಕೆ ಹೋಗುವಂಥ ವಾಹನಗಳಾಗಲಿ, ಏರ್ಪೋರ್ಟ್ಗಳ ಕನೆಕ್ಟಿವಿಟಿಗಳಾಗಲಿ ದಿನದಿಂದ ದಿನಕ್ಕೆ ಅಧಿಕ ಆಗ್ತಾ ಇದೆ. ಕರೆಕ್ಟ್. ನಾವು ಫಸ್ಟ್ ಟಿಕೆಟ್ಗಳನ್ನು ಬುಕ್ ಮಾಡೋ ಸಂದರ್ಭದಲ್ಲಿ ಇದ್ದ ದರಕ್ಕೂ ಇವತ್ತಿನ ದರಕ್ಕೂ ಅದು ಏನು ಡೈನಮಿಕ್ ಪ್ರೈಸ್ ಹೈಕ್ ಆಗೋದು ನೋಡಿದ್ರೆ ಗೊತ್ತಾಗುತ್ತೆ. ಕುಂಭಮೇಳದ ಕ್ರೌಡ್ ಯಾವ ಥರ ದಿನಕ್ಕೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇವತ್ತು ನಿನ್ನೆ ನೋಡಿದ್ರೆ ನಮಗೆ ಫ್ಲೈಟ್ ಟಿಕೆಟ್ ಇವಾಗ 32,000ದಿಂದ 35,000. ಬೆಂಗಳೂರಿಂದ ನಾವು ಪ್ರಯಾಗ ಹೋಗ್ಬೇಕಾದ್ರೂ ಅಷ್ಟೇ, ವಾರಣಾಸಿ ಹೋಗ್ಬೇಕಂದ್ರೂ ಹೈಕ್ ಇದೆ, ಪಾಟ್ನಾ ಹೋಗ್ಬೇಕಂದ್ರೂ ಹೈಕ್ ಇದೆ. ಆ ಭಾಗದ ಯಾವುದೇ ಏರ್ಪೋರ್ಟಿಗೆ ಹೋಗ್ಬೇಕಂದ್ರೂ ಕೂಡ ಫ್ಲೈಟ್ ಟಿಕೆಟ್ಗಳು ದರಗಳು ಅಧಿಕ ಆಗಿದೆ. ಅದೇ ಥರನೇ ಕುಂಭಮೇಳದ ಸ್ಥಳದಲ್ಲಿರುವಂಥ ಪಂಚತಾರ ಹೋಟೆಲ್ಗಳು ಕೂಡ ಡೇರೆಗಳನ್ನು ಹಾಕ್ಕೊಂಡಿದೆ. ಬೇರೆ ಬೇರೆ 3 ಸ್ಟಾರ್ನವರು ಇದ್ದಾರೆ. ಬೇರೆ ಬೇರೆ ತೇಲುವ ದೋಣಿಗಳ ಮೂಲಕ ಹೋಮ್ ಸ್ಟೇಗಳ ಥರ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ದಿನಕ್ಕೆ ಪ್ರೈಸ್, ಡೈನಮಿಕ್ ಪ್ರೈಸ್ ಹೈಕ್ ಆಗೋದು ನೋಡಿದ್ರೆ ಅಷ್ಟೊಂದು ಪ್ರವಾಸಿಗಳನ್ನು ಯಾತ್ರಾ ಸ್ಥಳಕ್ಕೆ ಎಳೀತಾ ಇದೆ ಅಂತ ನಾವು ಹೇಳ್ಬೋದು. ಈ ಹಿಂದೆ ನಡೆದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಸರ್ಕಾರ 3,000 ಕೋಟಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಿತ್ತು. ಆವಾಗ ಅವರಿಗೆ ಮೋರ್ ದೆನ್ 1 lakh crore rupees ಅವರಿಗೆ ಇನ್ಕಮ್ ಬಂದಿತ್ತು. ಓಕೆ. ಈ ಬಾರಿ ಅವರು 7,000 ಕೋಟಿಗಿಂತ ಮೇಲ್ಪಟ್ಟು ಏನು ಬೇಕಾದಂಥ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋಕ್ಕೆ ಮತ್ತು ಸುರಕ್ಷತಾ ದೃಷ್ಟಿಯಿಂದ ಕ್ಲೀನಿಂಗ್ ಫೆಸಿಲಿಟಿಗೆ ಬೇಕಾಗಿ, ವೇಸ್ಟ್ ಮ್ಯಾನೇಜ್ಮೆಂಟ್ಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಖರ್ಚು ಮಾಡಿದೆ. ಇವಾಗಿನ ಈ ವರ್ಷದ ಈಗಿನ 2025ರ ಕುಂಭಮೇಳದಲ್ಲಿ ಅವರು ಲೆಕ್ಕಾಚಾರ ಬಂದ್ಬಿಟ್ಟು 2 ಲಕ್ಷ ಕೋಟಿಗಿಂತ ಮೇಲ್ಪಟ್ಟು ಆದಾಯ ಬರುವಂಥ ಒಂದು ನಿರೀಕ್ಷೆಯಲ್ಲಿದೆ. ಅದನ್ನು 100% ಕ್ರಾಸ್ ಮಾಡುತ್ತೆ. ಯಾಕಂದರೆ ನಮಗೆ ಗೊತ್ತು, 2015ರಲ್ಲಿ ಮತ್ತು 2019ರಲ್ಲಿ ಕುಂಭಮೇಳಗಳ ಸಂದರ್ಭದಲ್ಲಿ ಅವರು ಏನು ಎಸ್ಟಿಮೇಷನ್ ಮಾಡಿದ್ರೋ ಅದರಿಂದ 50% ಅಧಿಕ ರಾಜ್ಯ ಸರ್ಕಾರಕ್ಕೆ ಆದಾಯ ಬಂದಿದೆ. ಓಕೆ. ಎಷ್ಟೋ ಜನರು ಆವಾಗ ಹೇಳಿದ್ರು, ಯಾಕಾಗಿ ಒಂದು ಜಾತ್ರೆ ಸಂದರ್ಭದಲ್ಲಿ, ಒಂದು ಕುಂಭಮೇಳದಂಥ ಒಂದು ನೀರಲ್ಲಿ ಮುಳುಗಿ ಬರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಇವರು ಇಷ್ಟೊಂದು ಕೋಟಿಗಳಷ್ಟು, ಸಾವಿರಾರು ಕೋಟಿ ಯಾಕೆ ವೆಚ್ಚ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಜೋಕುಗಳು ಕೂಡ ಆ ಟೈಮಲ್ಲಿ ಪೇಪರ್ಗಳಲ್ಲೆಲ್ಲ, ಕಾರ್ಟೂನ್ಗಳಲ್ಲಿ ಬರ್ತಾ ಇತ್ತು. ಆದರೆ ಅದರನ್ನೆಲ್ಲ ಓವರ್ಟೇಕ್ ಮಾಡಿಬಿಟ್ಟು ಆದಾಯ ಬಂದಿರೋದನ್ನಾಗ್ಬಿಟ್ಟು ಈ ಸಾರಿ ಅವರ ಆದಾಯ 2 ಲಕ್ಷ ಕೋಟಿ 20 ಲಕ್ಷ ಇಟ್ಕೊಂಡಿದ್ದಾರೆ. ಆದರೆ ಅದನ್ನೆಲ್ಲ ಕ್ರಾಸ್ ಮಾಡುವಂಥ ಒಂದು ಚಾನ್ಸಸ್ ಇದೆ. ಇನ್ನೊಂದೇನು ನಾನು ಹೇಳಬೇಕಂದ್ರೆ, ಈಗಿನ ಈ ಕೋವಿಡ್ನ ಪರಿಸ್ಥಿತಿಯ ಮೇಲೆ 2022ರ ಮೇಲೆ ಒಂದು ಪ್ರವಾಸೋದ್ಯಮದ ಒಂದು ಚಿತ್ರ ಬದಲಾವಣೆ ಆಗಿದೆ.
ಮೊದಲು ಬರೇ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಮಾತ್ರ ಯಾತ್ರೆಗಾಗಿ ಓಡಾಡ್ತಾ ಇದ್ರು. ಇವತ್ತು ಅಂತಾರಾಷ್ಟ್ರೀಯರು ಜೊತೆಗೆ ದೇಶೀಯ ವ್ಯಾಪಾರಸ್ಥರಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು, ಪ್ರತಿಯೊಬ್ಬರನ್ನು ಯಾತ್ರೆಗೆ ಹೋಗುವಂಥ ಒಂದು ಸ್ಟೈಲ್ ಸ್ಟಾರ್ಟ್ ಆಗಿದೆ. ನಾವು ಅದಕ್ಕೆ ಏನು ಹೇಳೋಕ್ಕಾಗಲ್ಲ. ಜನರಿಗೆ ಆ ಥರ ಒಂದು ಮೂಡೇ ಚೇಂಜ್ ಆಗಿದೆ. ಇದರಿಂದ ಆಗ್ಬಿಟ್ಟು ಕಳೆದ 2022-23ರಲ್ಲಿ ಕೂಡ ಏನು 19-20-21ರಲ್ಲಿ ನಿಂತ್ಕೊಂಡಿರುವಂಥ ವ್ಯಾಪಾರ ಮತ್ತೆ ಪುನರ್ಜೀವನ ಕಂಡಿದೆ ಅಂತ ನಾನು ಹೇಳ್ಬೋದು. ಈಗಾಗಲೇ ಅಂಕಿಅಂಶ ಪ್ರಕಾರ ಇದರ ಪ್ರಕಾರ 100 ಕೋಟಿಗಿಂತ ಮೇಲ್ಪಟ್ಟು ಯಾತ್ರಾ ಸ್ಥಳಗಳಿಗೆ, ಆಧ್ಯಾತ್ಮಿಕವಾದಂಥ ದರ್ಶನಗಳಿಗಾಗಿ, ಬೇರೆ ಬೇರೆ ವಿಷಯಗಳಿಗಾಗಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಮ್ಮ ಲೋಕಲ್ ಏನು ಡೊಮೆಸ್ಟಿಕ್ ಪ್ರವಾಸಿ ಸ್ಥಳಗಳಿಗೆ ಓಡಾಡುವಂಥ ಜನರುಗಳು ಜಾಸ್ತಿ ಆಗಿದೆ. ಇದರಲ್ಲಿ ಮುಖ್ಯವಾಗಿರುವಂಥದ್ದು ನಮ್ಮ ಟೆಂಪಲ್ಸ್ ರನ್, ನಮ್ಮ ದೇವಸ್ಥಾನಗಳಿಗೆ ಹೋಗುವಂಥದ್ದು. ಈಗ ಕಾಶಿ ಕಾರಿಡಾರ್ಗೆ ಕೇಂದ್ರ ಸರ್ಕಾರನೂ ಖರ್ಚು ಮಾಡಿದೆ. ಅದೇ ಥರನೇ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿದು ಇದಾಯಿತು. ಅದರಲ್ಲಿ ಕೂಡ ಅಷ್ಟೇ ಈಗಾಗಲೇ 8 ಕೋಟಿಗಿಂತ ಮೇಲ್ಪಟ್ಟ ಜನ ಅಲ್ಲಿಗೆ ಬಂದಿದ್ದಾರೆ. ಈಗ ಕುಂಭಮೇಳದಲ್ಲಿ 8 ಕೋಟಿಗಿಂತ ಮೇಲ್ಪಟ್ಟ ಜನ ಬಂದಿದ್ದಾರೆ. ಇದಲ್ಲದೆ ನಮ್ಮ ಚಾರ್ಧಾಮ್ ಯಾತ್ರೆಗಳಲ್ಲಿ ಕೂಡ ಏನು ಅಲ್ಲಿ ಭೂಕುಸಿತಗಳು ನಡೀತಾ ಇತ್ತು, ಆದರೂ ಕೂಡ ಪ್ರವಾಸಿಗಳು ಮತ್ತು ಯಾತ್ರೆಗೆ ಹೋಗುವಂಥ ಜನ ಯಾರೂ ಕಡಿಮೆ ಆಗಲಿಲ್ಲ. ಆದರೆ ಜನರ ಒಂದು ಮೂಡ್ ಏನಾಗಿದೆ ಅಂದರೆ ಇವತ್ತು ಯಾತ್ರೆ ಮತ್ತು ಪ್ರವಾಸಕ್ಕೆ ಒಂದು ಅವಶ್ಯಕತೆ ಇದೆ ಅಂತ ಹೇಳೋದು ಜನರ ಮೂಡಲ್ಲಿ ಬಂದಿದೆ. ಕರೆಕ್ಟ್, ಹೌದು. ಖಂಡಿತವಾಗಿ ಕೂಡ ನೀವು ಹೇಳಿದ ಪಾಯಿಂಟ್ ಭಾಳ ಗಮನಿಸಬೇಕಾದ್ದು. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಉದ್ದಗಲೂ ಕೂಡ ದೇವಾಲಯಗಳು ಸಾಕಷ್ಟು ಇದೆ, ತುಂಬ ಹಿನ್ನೆಲೆ ಇರುವಂಥದ್ದು, ಅದರ ವಾಸ್ತುಶಿಲ್ಪ ಇರ್ಬೋದು, ಅಲ್ಲಿಗೆ ಹೋಗ್ಲಿಕ್ಕೆ ಜನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇರುವಂಥದ್ದು. ಮತ್ತು ಒಟ್ಟಾರೆ ನಮ್ಮ ಪ್ರವಾಸಿಗರನ್ನ ಗಮನಿಸಿದ್ರು ಕೂಡ ಈ ದೇವಾಲಯಗಳಿಗೆ ಹೋಗ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚುವಂಥ ಅಂಕಿಅಂಶಗಳು ತಿಳಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಧಾರ್ಮಿಕ ಪ್ರವಾಸೋದ್ಯಮದ ಒಂದು ಅಭಿವೃದ್ಧಿಗೆ ಸರ್ಕಾರ ಏನು ಮಾಡ್ಬೋದು ಅಂತ ತಮ್ಗೆ ಅನ್ಸುತ್ತೆ? ಏನು ಆಗಬೇಕಾಗಿದೆ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಅಂತ? ಸರಿಯಾದ ಪ್ರಶ್ನೆ ಕೇಳ್ತಾ ಇದ್ದೀರಾ. ಯಾಕಂದರೆ ಮುಂದೆ ಫೆಬ್ರವರಿ 1ನೇ ತಾರೀಕಿಗೆ ಕೇಂದ್ರ ಸರ್ಕಾರ ಹೊಸ ಯೋಜನೆಗಳನ್ನು ತಗೊಂಡು ಬರುವಂಥ ಒಂದು ಆಶಾಭಾವನೆ ನಾವಿದ್ದೀವಿ. ಹೌದು. ಯಾಕಂದರೆ ಕಳೆದ 2-3 ಬಜೆಟಲ್ಲಿ ಕೂಡ ಇದು ಹೆಚ್ಚಿನ ಅಂಶ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವ್ರದ್ದು 8ನೇ ಬಜೆಟ್ ಆಯವ್ಯಯ ಕಾಣುತ್ತೆ. ಈ ಹಿಂದೆ ಕೂಡ 2-3 ಆಯವ್ಯಯದ ಸಂದರ್ಭಗಳಲ್ಲಿ ನಮ್ಮ ದೇವಾಲಯಗಳಿಗಾಗಿ ವಿಶೇಷವಾದಂಥ ಪ್ರಸಾದ ಸ್ಕೀಮ್ಗಳನ್ನು ಮಾಡ್ಕೊಂಡಿದ್ರು. ಆಮೇಲೆ ಕಳೆದ ಬಾರಿ ಒಂದು 7-8 ದೇವಸ್ಥಾನಗಳ ಪುನರ್ ನಿರ್ಮಾಣ ಮತ್ತು ಅಲ್ಲಿಗೆ ಬೇಕಾದಂಥ ಹೊಸ ಕಾರಿಡಾರ್ಗಳ ನಿರ್ಮಾಣದ ಬಗ್ಗೆ ಕೂಡ ಚಿಂತನೆಗಳು ನಡೆದಿತ್ತು. ಜೈನ್ಸ್ ಟೆಂಪಲ್ಗಳ ಬಗ್ಗೆ, ಬೌದ್ಧಿಸ್ಟ್ ಸರ್ಕ್ಯೂಟ್ಗಳ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಿಗೆ ಕಳೆದ 2 ಬಜೆಟ್ಗಳಲ್ಲಿ ಕೊಟ್ಟಿದೆ. ಅದಕ್ಕಿಂತ ಹಿಂದಿನ ಬಜೆಟಲ್ಲಿ ಕೂಡ ಪ್ರಸಾದ ಸ್ಕೀಮಲ್ಲಿ ಕೊಟ್ಟಿತ್ತು. ನಮ್ಮ ರಾಜ್ಯದ ಕೂಡ 2-3 ದೇವಸ್ಥಾನಗಳು ಕೂಡ ಅದರಲ್ಲಿ ಪ್ರಸಾದ ಸ್ಕೀಮಲ್ಲಿ ಕೂಡ ಬಂದಿತ್ತು. ಇಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಈ ಮಠ ಮಂದಿರಗಳ ಬಗ್ಗೆ ಹೆಚ್ಚಿನ ಆಧ್ಯಾತ್ಮಿಕ ಜನರು ಓಡಾಡ್ತಾರೆ ಮತ್ತು ಅದರಿಂದ ಬರುವಂಥ ಆದಾಯ ಇದು ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ. ಆದರೆ ಆಯವ್ಯಯದಲ್ಲಿ ಒಂದು ಖಜಾನೆಗೆ ಸೇರುವಂಥ ಇದು ದೊಡ್ಡ ಮಟ್ಟದ್ದಿರುತ್ತೆ. ಅದೇ ಥರನೇ ಅಲ್ಲಿ ಚಿಕ್ಕ ಪುಟ್ಟ ಉದ್ಯಮಗಳು ಕೂಡ, ಕರಕುಶಲ ಉದ್ಯಮಗಳಾಗಿರ್ಬೋದು, ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವಂಥ ಹೋಟೆಲ್ ಉದ್ಯಮಗಳಾಗಿರ್ಬೋದು, ಇಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾನೊಂದು ಉದಾಹರಣೆಗೆ ನಿಮಗೆ ಹೇಳ್ಬೋದು. ಹೊರನಾಡು ದೇವಸ್ಥಾನವನ್ನು ನಾವು ನೋಡಿರ್ತೀರ, ಅಲ್ಲಿ ಎಷ್ಟು ಜನಕ್ಕೆ ಇವತ್ತು ಉದ್ಯೋಗ ಸೃಷ್ಟಿಯಾಗಿದೆ. ಕರೆಕ್ಟ್. ಅದೇ ಥರನೇ ಒಂದು 5 ವರ್ಷಕ್ಕೆ ಹಿಂದೆ ತಾವು ನೋಡಿರ್ತಾರೆ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್, ಅಲ್ಲಿ ಒಂದು 200-300 ಜನ ಎಂಪ್ಲಾಯೀಸ್ಗಳಿಗೆ ಕೆಲಸ ಮಾಡೋಕ್ಕೆ ಅವಕಾಶಗಳಿತ್ತು. ಅಷ್ಟೇ ಹೋಟ್ಲುಗಳಿತ್ತು, ಅಷ್ಟೇ ಚಿಕ್ಕ ಪುಟ್ಟ ಹೋಟೆಲ್ಗಳು, ಹೋಮ್ ಸ್ಟೇಗಳ ಥರ ಇತ್ತು. ಇವತ್ತು ಅಲ್ಲಿ ಯಾವ ಥರ ಹೋಟೆಲ್ಸ್ಗಳಿದೆ, ಯಾವ ಥರ ಹೋಮ್ ಸ್ಟೇಗಳಿದೆ, ಯಾವ ಥರ ರೆಸ್ಟೋರೆಂಟ್ಗಳಿದೆ, ಯಾವ ಥರ ಅಲ್ಲಿ ಬ್ರಹ್ಮಗಿರಿ ಹಿಲ್ ಸ್ಟೇಷನ್ಗೆ ಹೋಗಲಿಕ್ಕೆ, ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ, ಟ್ರ್ಯಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ ಟೀಮುಗಳಿದೆ, ಯಾವ ಥರ ವ್ಯವಸ್ಥೆಗಳಿದೆ. ಸಾಧಾರಣ 2,000ದಿಂದ ಮೇಲ್ಪಟ್ಟು ಜನರಿಗೆ ಕುಕ್ಕೆ ಸುಬ್ರಹ್ಮಣ್ಯ ಒಂದು ದೇವಸ್ಥಾನ ಇರೋದ್ರಿಂದ ಆಗ್ಬಿಟ್ಟು ನಮ್ಮ ಉದ್ಯೋಗ ಸೃಷ್ಟಿಯಾಗಿದೆ. ಇದರಿಂದ ನಾವು ಹೇಳ್ಬೋದು, ಜಸ್ಟ್ ನಾವು ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯವನ್ನು ಮಾತ್ರ ನಾನು ಲೆಕ್ಕಾಚಾರ ಹೇಳ್ತಾ ಇದ್ದೀನಿ. ಇನ್ನು ಕೊಲ್ಲೂರು ಅದೇ ಥರ ಇದೆ, ನಮ್ಮ ಧರ್ಮಸ್ಥಳ ಇದೆ, ಈ ಕಡೆ ಚಾಮರಾಜನಗರ ಇದೆ, ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಗಣಗಾಪುರ ಇದೆ. ಬೇಕಾದಷ್ಟು ಟೆಂಪಲ್ಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಟೆಂಪಲ್ ಟೂರಿಸಮ್ ಅಂತ ಹೇಳೋದು ನಮ್ಮ ಒಂದು ಆಧ್ಯಾತ್ಮಿಕ ಚಿಂತನೆಯಿಂದ ಆಗ್ಬಿಟ್ಟು ಆಗುವಂಥ ವ್ಯಾಪಾರ ಯಾರೂ ನಾವು ಅಂಕಿಅಂಶ ಹಾಕೋದಿಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಅದು ವ್ಯಾಪಾರಕ್ಕೆ ಅವಕಾಶ ಸಿಕ್ಕಿದೆ ಮತ್ತು ನಮ್ಮ ಯುವಕರಿಗೆ, ಗ್ರಾಮೀಣ ಭಾಗದ ಯುವಕರಿಗೆ ಬೇಕಾದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ಒಳ್ಳೆ ಗುಣಮಟ್ಟದ ಊಟ ತಿಂಡಿಗಳನ್ನು ಕೊಡ್ಬೋದು, ಗುಣಮಟ್ಟದ ಲೋಕಲ್ ತಿಂಡಿಗಳನ್ನು ಕೊಡ್ಬೋದು, ಅಲ್ಲಿಯ ಜನಪದ ಕ್ರೀಡೆಗಳನ್ನು ಕೂಡ ಅವರಿಗೆ ಪ್ರಚಾರ ಮಾಡಲಿಕ್ಕೆ ಅವಕಾಶಗಳು ಸಿಗುತ್ತೆ. ಬೇರೆ ಬೇರೆ ಗುಡಿಗೈಗಾರಿಕಾ ಇದರನ್ನು ಶಿಲ್ಪಕಲೆಗಳನ್ನು ಮಾಡ್ಬೋದು, ಅದನ್ನು ಕೂಡ ಮಾರ್ಕೆಟಿಂಗ್ ಮಾಡ್ಬೋದು. ಅವರ ಪ್ಲೇಸಲ್ಲಿನೇ, ಅವರು ಯಾವ ಊರಲ್ಲಿದ್ದಾರೋ ಅಲ್ಲಿನೇ ಅವರ ವೃತ್ತಿ ಜೀವನವನ್ನು ಕೂಡ ತೊಡಗಿಸ್ಕೊಳ್ಳೋಕ್ಕೊಂದು ದೊಡ್ಡ ಅವಕಾಶ ಸಿಗುತ್ತೆ. ಆದ ಕಾರಣ ನಾವು ಕೇಂದ್ರ ಸರ್ಕಾರ ಈ ಸಾರಿ ಈ ಚಿಕ್ಕ ಪುಟ್ಟ ಉದ್ಯಮಗಳನ್ನು ಮಾಡುವಂಥವರಿಗೆ, ಏನು ಗುಡಿಗೈಗಾರಿಕೆಗಳನ್ನು ಮಾಡುವಂಥವ್ರು, ಹೊಸ ಉದ್ಯಮಗಳಲ್ಲಿ ತೊಡಗಿಕೊಳ್ಳುವಂಥ ಗ್ರಾಜ್ಯುಯೇಟ್ಸ್ಗಳಿಗೆ
ಟ್ರೈನಿಂಗ್ ಕೊಡುವಂಥ ಫೆಸಿಲಿಟಿಗಳನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ಬೋದು ಅಂತ ನಮ್ಮ ಚಿಂತನೆ. ಅದೇ ಥರನೇ ಎಷ್ಟೋ ವಿಧವಾದಂಥ ಲೋನ್ ಫೆಸಿಲಿಟಿ ಕೇಂದ್ರ ಸರ್ಕಾರ ಕಳೆದ 3 ವರ್ಷಗಳಿಂದ ಕೊಡ್ತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಕೂಡ ಸಮರ್ಪಕವಾಗಿ ಸರಿಯಾಗಿ ಯಾರಿಗೆ ದೊರಕಬೇಕು ಅವ್ರಿಗೆ ದೊರಕ್ತಾ ಇಲ್ಲ. ಈಗ ಒಬ್ಬ ಚಿಕ್ಕ ಉದ್ಯಮಿ ಆಗಬೇಕು ಅಂತ ಒಬ್ಬ ಗ್ರಾಜ್ಯುಯೇಷನ್ ಆದಂಥ ಹುಡುಗ ಒಬ್ಬ ಹೋಗ್ಬಿಟ್ಟು ಬ್ಯಾಂಕಿಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಾಗ ಅವನಿಗೆ ಇಮಿಡಿಯೇಟ್ಲಿ ಲೋನ್ ಸಿಗಲ್ಲ. ಅವನಿಗೊಂದು 5 ಎಕರೆ ಲ್ಯಾಂಡ್ ಇದ್ದರೆ ಮಾತ್ರ ಅವನಿಗೊಂದು ಹೋಮ್ ಸ್ಟೇ ಮಾಡೋಕ್ಕೆ ಸಿಗ್ಬೋದು. ಆದರೆ ಅದಕ್ಕೆ ಬೇಕಾದ ಕೂಡ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುವ ಥರ ಒಂದು ಕೇಂದ್ರ ಸರ್ಕಾರ ಯಾವುದಾದ್ರು ಹೊಸ ಬಜೆಟಲ್ಲಿ, ಈ ಸರ್ತಿ ಬಜೆಟಲ್ಲಿ ಅಂತ ಅವಕಾಶ ಕೊಟ್ಟರೆ ನಮ್ಮ ಗ್ರಾಮೀಣ ಯುವಕರುಗಳು ಉದ್ಯೋಗ ಅವಕಾಶಕ್ಕಾಗಿ ನಗರಗಳಿಗೆ ವಲಸೆ ಹೋಗೋದು ಕಡಿಮೆ ಮಾಡ್ಬೋದು. ಅದೇ ಥರನೇ ಗ್ರಾಮೀಣ ಭಾಗದಲ್ಲಿರುವಂಥ ಪ್ರವಾಸಿ ಬೇರೆ ಬೇರೆ ಕ್ಷೇತ್ರ, ನಾವು ಟೆಂಪಲ್ಸೇ ಆಗಬೇಕಾದಿಲ್ಲ, ನಮ್ಮ ಬೇರೆ ಪುರಾತನ ಮಂದಿರಗಳಿದೆ, ನಮ್ಮ ಕೋಟೆ ಕೊತ್ತಲಗಳಿದೆ, ಬೇಕಾದಷ್ಟು ಜಾಗಗಳು ನಮ್ಮ ಕರ್ನಾಟಕದಲ್ಲಿ ಸಾಧಾರಣ 550ಕ್ಕಿಂತ ಮೇಲ್ಪಟ್ಟು ಕೊತ್ತಲಗಳಿದೆ, ಸಾಧಾರಣ 9,000ಕ್ಕಿಂತ ಮೇಲ್ಪಟ್ಟು ಜಾಗಗಳು ನಾವು ಇನ್ನೂ ಅನ್ಐಡೆಂಟಿಟಿ ಮಾಡದಂಥ ಜಾಗಗಳು ಕೂಡ ಇದೆ. ಇದನ್ನೆಲ್ಲವೂ ಕೂಡ ಡೆವಲಪ್ಮೆಂಟ್ ಮಾಡೋಕ್ಕೆ ರಾಜ್ಯ ಸರ್ಕಾರದ ಆಯವ್ಯಯದಲ್ಲಿ ಕೂಡ ಮಾಡ್ಬೋದು. ಕೇಂದ್ರ ಸರ್ಕಾರ ಫೆಬ್ರವರಿ 1ನೇ ತಾರೀಕಿಗೆ ಮಾಡೋದಂತಲೂ ಕೂಡ ದೇಶದಾದ್ಯಂತ ಯುವಕರಿಗೆ, ನಮ್ಮ ದೇಶಕ್ಕೆ ದೊಡ್ಡ ಹೊರೆಯಾಗಿರುವಂಥದ್ದು 140 ಕೋಟಿ ಜನಸಂಖ್ಯೆ. ಈ ಜನಸಂಖ್ಯೆಯಲ್ಲಿರುವಂಥ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ. ಇವರನ್ನು ಇಬ್ಬರಿಗೂ ಹೊಟ್ಟೆ ತುಂಬಿಸುವಂಥ ಕೆಲಸ ಆಗಬೇಕು, ಕೈ ತುಂಬ ಕೆಲಸ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಈ ಸಂದರ್ಭದಲ್ಲಿ ಅವರ ಆಯವ್ಯಯವನ್ನು ನಾವು ಇವಾಗ ನಂಬ್ಕೊಂಡು ಕೂತ್ಕೊಂಡಿದ್ದೀವಿ. ಯಾವ ಮಟ್ಟದ ಆಯವ್ಯಯ ಕೊಡ್ತಾರೆ? ಯಾಕಂದರೆ 2ನೇ ಸಾರಿ ಬಂದಿದ್ದಾರೆ, ಸರ್ಕಾರ 2ನೇ ಅವಧಿಯಲ್ಲಿ ಬಂದಿದೆ. 2ನೇ ಬಜೆಟ್, ದೊಡ್ಡ ಮಟ್ಟದ ಬಜೆಟ್ ನಾಡಿದ್ದು 1ನೇ ತಾರೀಕಿಗೆ ಆಗ್ತಾ ಇದೆ. ಆದ ಕಾರಣ ನಮ್ಮ ಚಿಂತನೆ ಕೂಡ ದೊಡ್ಡ ಮಟ್ಟದಲ್ಲಿದೆ. ಖಂಡಿತವಾಗಿ ಕೂಡ ಈಗ ನಾವು ಏನಾಗಿ ಅಂದರೆ ಸಾಮಾನ್ಯವಾಗಿ ದೇವಸ್ಥಾನ ಅಥವಾ ಯಾತ್ರಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೇಳೋದಿದ್ರೆ ಅಲ್ಲಿ ನಾವು ಸಾಮಾನ್ಯವಾಗಿ ದೇವರ ದರ್ಶನವನ್ನು ಮಾಡಲಿಕ್ಕೆ ಹೋಗುವಂಥದ್ದು ಅನ್ನೋದು ಮೇನ್ ಥೀಮ್ ಇರುವಂಥದ್ದು. ಹಾಗೆ ಹೋಗುವಾಗ ಹೇಗೆ ಹೋಗಬೇಕು ಅನ್ನುವಂಥದ್ದು 2ನೇ ಪ್ರಶ್ನೆ ಬರುತ್ತೆ. ಹೇಗೆ ಸಾರಿಗೆ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸಬೇಕಾಗುತ್ತೆ, ಟ್ರಾವೆಲ್ ಸಂಸ್ಥೆಯನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಹೀಗೆ ಅದಕ್ಕೆ ಸಂಬಂಧಪಟ್ಟಂಥ ನಾನಾ ಒಂದು ವಿಚಾರಗಳು ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಪರಿಕಲ್ಪನೆಯನ್ನು ಮತ್ತು ಸರ್ಕಾರದ ಕಡೆಯಿಂದ ನಾನು ಬಜೆಟ್ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಹೇಳ್ತಾ ಇರುವಂಥದ್ದು ಯಾವ ರೀತಿಯ ಅನುಕೂಲಗಳನ್ನು ಸಾರಿಗೆ ಮತ್ತು ಟ್ರಾವೆಲ್ ವಲಯದಲ್ಲಿ ಮಾಡಬೇಕಾಗುತ್ತೆ? ಇದು ಕೂಡ ನೀವು ದೊಡ್ಡ ಪ್ರಶ್ನೆ ಕೇಳ್ತಾ ಇದ್ದೀರಾ. ಕಳೆದ ಬಾರಿ 2019ರಲ್ಲಿ ನಡೆದಾಗ ಮತ್ತು 2015ರಲ್ಲಿ ಪ್ರಯಾಗದಲ್ಲಿ ಕುಂಭಮೇಳ ನಡೆದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ರಾಜ್ಯಗಳಿಂದ ಬರುವಂಥ ಪ್ರವಾಸಿಗಳನ್ನು, ಅಂದರೆ ಯಾತ್ರಾರ್ಥಿಗಳನ್ನು ಕರ್ಕೊಂಡು ಬರುವಂಥ ವಾಹನಗಳಿಗೆ ಉಚಿತವಾಗಿ ರಹದಾರಿ ಉಚಿತವಾದಂಥ ಒಂದು ಫೆಸಿಲಿಟಿ ಕೊಟ್ಟಿತ್ತು. ಆದರೆ ಈ ಸಾರಿ ಅದು ಕೊಡಲಿಲ್ಲ ಅವರು. ಆದರೆ ಆ ಥರ ಫೆಸಿಲಿಟಿಗಳನ್ನು ಕೂಡ ರಾಜ್ಯ ಸರ್ಕಾರಗಳು ಮಾಡ್ಬೋದು. ಯಾಕಂದರೆ ಚಿಕ್ಕ ಪುಟ್ಟ ಒಂದು ಫೀಸ್ ಕಟ್ಟಿಬಿಟ್ಟು ಬರುವಂಥ ವಾಹನಗಳನ್ನು ಅದಕ್ಕೆ ಬೇಕಾಗಿ ನಿಲ್ಲಿಸಿ ಅದು ಫೀಸ್ ಕಟ್ಟೋದು ಅಥವಾ ಆನ್ಲೈನಲ್ಲಿ ಕಟ್ಟಿಬಿಟ್ಟು ಬರೋದು ಅಂಥದ್ದನ್ನೆಲ್ಲ ಇಂಥ ಸಂದರ್ಭದಲ್ಲಿ ತೆಗಿಬೋದು. ಆಮೇಲೆ ಹೆಚ್ಚಿನ ವಾಹನಗಳನ್ನು ಕೂಡ ಆ ಪ್ರದೇಶಕ್ಕೆ ಬರಲಿಕ್ಕೆ ಹೆಚ್ಚಿನ ವಾಹನಗಳನ್ನು ಕೂಡ ಏರ್ಪಾಡು ಮಾಡುವಂಥದ್ದು, ಆಮೇಲೆ ಹೆಚ್ಚಿನ ಫ್ಲೈಟ್ಗಳನ್ನು ಕೂಡ ಅರೇಂಜ್ಮೆಂಟ್ ಮಾಡುವಂಥದ್ದು. ಇವಾಗ ನಾವು ಫಸ್ಟ್ ಬುಕ್ ಮಾಡಿದವರಿಗೆ 10,000 12,000 ರೂಪಾಯಿಗೆ ಇಲ್ಲಿಂದ ಪ್ರಯಾಗಕ್ಕೆ, ವಾರಣಾಸಿಗೆ ಅಥವಾ ಬೇರೆ ಬೇರೆ ಪಾಟ್ನಾ ನಗರಗಳಿಗೆ ಸಿಗ್ತಿತ್ತು. ಆದರೆ ಇವಾಗ 2-3 ದಿವಸದ ಮೇಲ್ಗಡೆ 32,000 33,000 ರೂಪಾಯಿ ಆಗ್ತಾ ಇದೆ. ಇವಾಗ ಎಲ್ಲ ರಾಜ್ಯದ ನಮ್ಮ ರಾಜ್ಯ ಸೇರಿ ಬೇರೆ ಬೇರೆ ರಾಜ್ಯಗಳಿಂದ, ದಕ್ಷಿಣದ ಎಲ್ಲ ರಾಜ್ಯಗಳಿಂದ ಕೂಡ ಬಸ್ಸುಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನಿನ್ನೆ ರಾತ್ರಿ ನಮ್ಮ ಒಬ್ಬರು ಮಿತ್ರರು ಚಾರ್ಟ್ ಹಾಕಿದ್ದಾರೆ, ಬೆಂಗಳೂರಿಂದ 27ನೇ ತಾರೀಕು ಬಸ್ ಹೊರಡ್ತಾ ಇದೆ ಅಂತ ಹೇಳಿದ್ದಾರೆ. ಈ ತಿಂಗಳು 27ಕ್ಕೆ ಬಸ್ಸುಗಳು ಹೊರಡ್ತಾ ಇದೆ. ನಾವು ಎಷ್ಟು ಜನ ಪ್ಯಾಸೆಂಜರ್ ಬುಕ್ ಮಾಡ್ತಾರೆ ಅಷ್ಟು ಜನರಿಗೆ ತಕ್ಕ ನಮ್ಮ ಹತ್ರ ಆಲ್ ಇಂಡಿಯಾ ಪರ್ಮಿಟ್ ಇರುವಂಥ ವೆಹಿಕಲ್ ಇದೆ. ನಾವು ಇನ್ನೂ 3-4 ವೆಹಿಕಲ್ ಲಾಂಚ್ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಅವರೊಂದು ಮಾತು ಹೇಳಿದರು. ಆ ಥರ ಪ್ರಯಾಣಿಕರಿಗೆ ಬೇಕಾದಂಥ ವ್ಯವಸ್ಥೆಗಳು, ಉಚಿತವಾದಂಥ ಅಲ್ಲಿ ಸ್ಟೇ ಆಗಲಿಕ್ಕೆ ಈಗಾಗಲೇ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಕೂಡ ಬಂದಿದೆ. ಇವು ಕೂಡ ತಮ್ಮ ಮಾತಾಡ್ತಾ ಇದ್ದಾಗಲೇ ಹೇಳಿದ್ರು, ಅದಾನಿ ಕಂಪನಿಯವರು ನಾವು ಅಲ್ಲಿ ಊಟ ತಿಂಡಿಯ ವ್ಯವಸ್ಥೆ ಮಾಡಿದ್ದೀವಿ ಅಂತ ನಮಗೆ ಹೇಳ್ತಾ ಇದ್ರು. ಈ ಥರ ಬೇಕಾದಷ್ಟು ವ್ಯವಸ್ಥೆಗಳು ನಡೀತಾ ಇದೆ. ಈಗ ಧಾರ್ಮಿಕ ಪ್ರವಾಸೋದ್ಯಮ ವಲಯದಲ್ಲಿ ಯಾರಾದರೂ ಒಂದು ಟ್ರಾವೆಲ್ ಏಜೆನ್ಸಿಯನ್ನು ಅಥವಾ ಒಂದು ವಾಹನ ವ್ಯವಸ್ಥೆಯನ್ನು ಅಥವಾ ನೀವು ಹೇಳಿದಾಗ ಯಾವುದೊಂದು ಕರಕುಶಲ ಉತ್ಪನ್ನಗಳ ಒಂದು ಮಾರಾಟವನ್ನು ಮಾಡಬೇಕು ಅಂತ ಎಂಟ್ರಿ ಆಗಬೇಕು ಅಂತ ಬಯಸೋರಿಗೆ ನಿಮ್ಮ ಒಂದು ಸಜೆಷನ್ ಏನು ಅಂತ? ನೋಡಿ, ಕರಕುಶಲ ವ್ಯಾಪಾರಗಳಾಗಲಿ ಇದಾಗಲಿ ಇದು ಸೀಸನಲ್ ಬಿಸ್ನೆಸ್ ಇರುತ್ತೆ. ವರ್ಷದಲ್ಲಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ವ್ಯಾಪಾರಗಳ ಚಟುವಟಿಕೆಗಳು ಯಾವುದೂ ಇರೋದಿಲ್ಲ. ಸೀಸನಲ್ ಬಿಸ್ನೆಸ್. ಆಮೇಲೆ ವ್ಯಾಪಾರ ಮಾಡಲಿಕ್ಕೆ ಕೂಡ ಅವರಿಗೆ ಟ್ರೈನಿಂಗ್ ಬೇಕಾಗುತ್ತೆ, ಪ್ರಾಕ್ಟೀಸ್ ಬೇಕಾಗುತ್ತೆ. ನಮ್ಮಲ್ಲಿ ಆ ಒಂದು ಡಿಪ್ಲೊಮಾ ತರಬೇತಿಗಳನ್ನು ಕೊಡುವಂಥದ್ದಾಗಲಿ, ಅವರಿಗೆ ಎಂಕರೇಜ್ ಮಾಡುವಂಥದ್ದಾಗಲಿ ಅಂಥ ಒಂದು ಇದು ನಡೀತಾ ಇಲ್ಲ. ಮೇನಾಗಿ ಹೇಳಬೇಕಂದ್ರೆ ನಾವು ಯಾವುದೇ ವ್ಯಾಪಾರ ಉದ್ಯಮಗಳಿಗೆ ಬರಬೇಕಂದ್ರೆ ಅವನಿಗೆ ಒಂದು ಕನಿಷ್ಠ ಪಕ್ಷ ಒಂದು 6 ಮಂತ್ ಟ್ರೈನಿಂಗ್ ಬೇಕು. 6 ತಿಂಗಳ ಟ್ರೈನಿಂಗ್ ಆದಲ್ಲಿ ಮಾತ್ರ ಅವನ ಆ ವ್ಯಾಪಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾವ ಥರ ಟ್ರೇಡಿಂಗ್ ಮಾಡ್ಬೋದು,
ವ್ಯಾಪಾರ ಮಾಡಬೇಕಂದ್ರೆ ಟ್ರೇಡ್ ನಾಲೆಜ್ ಇರಬೇಕಾಗತ್ತೆ, ಹೌದು. ಆ ನಾಲೆಜ್ ಬೇಕು. ಆಮೇಲೆ ಬ್ಯಾಂಕಿಂಗ್ ಯಾವ ಥರ ಮೇಂಟೆನ್ಸ್ ಮಾಡಬೇಕು ಅದು ಸ್ವಲ್ಪ ಗೊತ್ತಿರಬೇಕಾಗತ್ತೆ. ಎಂಪ್ಲಾಯೀಸ್ಗಳನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಆ ನಾಲೆಜ್ ಇರಬೇಕಾಗತ್ತೆ. ಇದು ಎಲ್ಲದಕ್ಕೂ ಕೂಡ ಅವ್ರಿಗೊಂದು 6 ಮಂತ್ ಕೋರ್ಸ್ ಮಾಡಿ ಅವರನ್ನು ಪೂರ್ಣ ಸಿದ್ಧ ಮಾಡಿದ್ರೆ ಅವ್ರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಯಾಕೆ ನಾವು ಹೇಳ್ತೀವಿ ಅಂದರೆ, ಚೈನಾದಲ್ಲಿ ಆಗಲಿ ಜಪಾನ್ನಲ್ಲಿ ಆಗಲಿ ಆ ನಗರಗಳಲ್ಲಿ ಯಾವ ಥರ ಚಿಕ್ಕ ಪುಟ್ಟ ಇಂಡಸ್ಟ್ರಿಗಳನ್ನು ಮಾಡಿದವರು ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಇಂಡಸ್ಟ್ರಿಲಿಸ್ಟ್ ಆಗ್ತಾರೆ. ಆದರೆ ನಮ್ಮ ದೇಶದಲ್ಲಿ ಚಿಕ್ಕ ಇಂಡಸ್ಟ್ರಿ ಮಾಡಿದರೆ 100 ಇಂಡಸ್ಟ್ರಿ ಓಪನ್ ಆಯ್ತು ಅಂದರೆ ಅದರ 5 ಇಂಡಸ್ಟ್ರಿ ಮಾತ್ರ ನಿಂತ್ಕೊಳ್ತವೆ, 95% ಇಂಡಸ್ಟ್ರಿಗಳು ಸೋತು ಹೋಗ್ತವೆ, 1 ವರ್ಷ 2 ವರ್ಷಕ್ಕೆ ಮುಚ್ಚಿ ಹೋಗ್ತವೆ. ಇದು ಆಗಲಿಕ್ಕೆ ಮೇಯ್ನ್ ಕಾರಣ ಏನಂದರೆ ಅವನ ಫೌಂಡೇಶನ್ ಮತ್ತು ಪಾಯನೇ ಸರಿಯಾಗಿ ಸಿದ್ಧತೆ ಆಗಿರೋದಿಲ್ಲ. ಇದರಿಂದ ಆಗ್ಬಿಟ್ಟು ಅವನು ಎಲ್ಲಿಯೋ ಮನೆಯಲ್ಲಿರೋದು ಹಣನೋ ಅಥವಾ ಒಡವೆನೋ ಅಥವಾ ಭೂಮಿ ಅಡಮಾನ ಇಟ್ಟು ಅಂಥ ಹಣ ತಗೊಂಬಂದು ಹಾಕ್ತಾರೆ. ಇದು ವ್ಯಾಪಾರ ಮಾಡುವಂಥ ಲಕ್ಷಣ ಅಲ್ಲ. ಸರಿಯಾದ ಬ್ಯಾಂಕಿಂಗ್ ವ್ಯವಸ್ಥೆ ಅವನಿಗೆ ಟ್ರೈನಿಂಗ್ ಆಗ್ಬಿಟ್ಟು ಬಂದಲ್ಲಿ ಅವನು ಕೂಡ ಅವನ ಪ್ರಾಜೆಕ್ಟ್ ಮೇಲ್ಗಡೆ ಅವನು ಬಂಡವಾಳ ಹಾಕಿದ್ರೆ, ಅವನು ಪ್ರಾಜೆಕ್ಟ್ ಸಿದ್ಧರಿದ್ದರೆ ಮಾತ್ರ ಬಂಡವಾಳ ಸಿಗುತ್ತೆ. ಆ ಬಂಡವಾಳ ಹಾಕೋಗಲೇ ಗೊತ್ತಾಗುತ್ತೆ ಅದು ಸಕ್ಸಸ್ ಆಗುತ್ತಾ ಫೈಲ್ ಆಗುತ್ತಾ ಅಂತ ಹೇಳೋದು. ಆದರೆ ನಮ್ಮಲ್ಲಿ ದೊಡ್ಡ ಮಟ್ಟದ ಪ್ರಾಬ್ಲಮ್ ಇರುವಂಥದ್ದೇ ಅವರಿಗೆ ಸರಿಯಾಗಿ ಟ್ರೈನಿಂಗ್ ಆಗ್ತಾ ಇಲ್ಲ. ಹೌದು. ಕೊನೆಯದಾಗಿ ಈ ಕುಂಭಮೇಳದ ಒಂದು ಅಭೂತಪೂರ್ವ ಯಶಸ್ಸು ಮತ್ತು ಅದರಿಂದ ಕಲಿಯತಕ್ಕಂತಹ ಪಾಠದ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಮುಖ್ಯವಾಗಿ ಟ್ರಾವೆಲ್ ಕ್ಷೇತ್ರದಲ್ಲಿ ಆಗ್ಬೋದು ಅಂತ ತಮ್ಗೆ ಅನ್ಸುತ್ತೆ? ಇದು ಬರೀ ಟ್ರಾವೆಲ್ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಪ್ರವಾಸೋದ್ಯಮಕ್ಕೇನೆ ಒಂದು ದೊಡ್ಡ ಸಲಹೆ ಸಿಗ್ಬೋದು ಅಂತ ನಾನು ಹೇಳ್ತೀನಿ. ಸರ್ಕಾರಗಳಿಗೂ ಕೂಡ ದೊಡ್ಡ ಮಟ್ಟದಂಥ ಒಂದು ಇದು ಸಿಗುತ್ತೆ ಇದರಲ್ಲಿ. ಯಾಕಂದರೆ ಒಂದು ಜಾಗಕ್ಕೆ ಜಸ್ಟ್ ಒಂದು ಪ್ರಯಾಗ ನಗರದಂಥ ಪ್ಲೇಸಿಗೆ ಅಲ್ಲಿಯ ತ್ರಿವೇಣಿ ಸಂಗಮದಲ್ಲಿ ಬಂದ್ಬಿಟ್ಟು 40 ಕೋಟಿಗಿಂತ ಮೇಲ್ಪಟ್ಟು ಜನ ಬಂದ್ಬಿಟ್ಟು ನೀರಲ್ಲಿ ಮುಳುಗಿ ಹೋಗ್ತಾರೆ. ಅದಕ್ಕೆ ಬೇಕಾದಂಥ ಒಂದು ಸಾರಿಗೆ ವ್ಯವಸ್ಥೆ ಆಗಲಿ ಅಥವಾ ಆತಿಥ್ಯ ಕ್ಷೇತ್ರದಲ್ಲಿ ಬೇಕಾದ ವ್ಯವಸ್ಥೆ ಆಗಲಿ ಅಥವಾ ಫುಡ್ ವ್ಯವಸ್ಥೆ ಆಗಲಿ ಕ್ಲೀನಿಂಗ್ ವ್ಯವಸ್ಥೆ ಆಗಲಿ ಕೋಟಿಗಟ್ಟಲೆ ಹಣ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದಂಥ ಯಾತ್ರಾರ್ಥಿಗಳು ಕೋಟಿಗಟ್ಟಲೆ ರೂಪಾಯಿಗಳ ಹಣವನ್ನು ಅಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಅದರಲ್ಲಿ ಬರುವ ಆದಾಯವನ್ನು ನಾವು ಹೇಳ್ತಾ ಇದ್ದೀವಿ 2 ಲಕ್ಷ ಕೋಟಿಗಿಂತ ಮೇಲೂ ಅಂದರೆ, ಹಂಗಿದ್ರೆ ಅಲ್ಲಿ ಹಣ ಟ್ರಾನ್ಸಾಕ್ಷನ್ ಎಷ್ಟು ಕೋಟಿ ನಡೀಬೋದು? 2 ಲಕ್ಷ ಕೋಟಿ ರೂಪಾಯಿ ಆದಾಯ ಕೇಂದ್ರ ಸರ್ಕಾರಕ್ಕೆ ಬರಬೇಕಂದ್ರೆ ನಾವು ಮಿನಿಮಮ್ 10% ಇಟ್ಕೊಂಡ್ರು ಎಷ್ಟು ಲಕ್ಷ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗುತ್ತೆ? ಒಂದು ರಾಜ್ಯ ಸರ್ಕಾರದ ವಾರ್ಷಿಕ ಆದಾಯದ ಮಟ್ಟಕ್ಕೆ ಅದು ಬರುತ್ತೆ. ಇದ್ರನ್ನು ನಾವು ಆಲೋಚನೆ ಮಾಡೋಕ್ಕಾಗಲ್ಲ. ಕೆಲವರು ಅದನ್ನು ಗೇಲಿ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಅವರ ಚಿಕ್ಕ ಬುದ್ಧಿ ಅಂತ ನಾವು ಹೇಳಬೇಕಷ್ಟೇ. ಇದನ್ನೆಲ್ಲ ನಾವು ಗೇಲಿ ಮಾಡೋವಂಥದ್ದಲ್ಲ. ಯಾಕಂದರೆ ನಮ್ಮ ಲೈಫ್ ಟೈಮಲ್ಲಿ ಒಬ್ಬನಿಗೆ ಒಂದು ಸಾರಿ ಸಿಗೋದು ಕಷ್ಟ. ಇದು 144 ವರ್ಷಕ್ಕೊಮ್ಮೆ ಬರುವಂಥದ್ದು. ಹಿಂದೆ ಅಲ್ಲಿ ಆದಂಥ ಸಂದರ್ಭದಲ್ಲಿ ಬರೇ 14 ಕೋಟಿ ಜನರೇನೋ ಬಂದಿದ್ರಂತೆ. ಇಲ್ಲ, ಹೌದು. ಆವಾಗ ಅವರಿಗೆ ಬಂದಂಥ ಆದಾಯನೇ 100 ಕೋಟಿಯಿಂದ ಮೇಲೆ 1 ಲಕ್ಷ ಕೋಟಿಗಿಂತ ಮೇಲ್ಗಡೆ ಆದಾಯ ಬಂದಿತ್ತು. ಆವಾಗ ಕೂಡ ಅವರು 5,000 ಕೋಟಿ ಖರ್ಚು ಮಾಡುವಾಗ ಕೂಡ ಇದೇ ಥರ ಹೇಳಿದ್ರಂತೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಇದು ಎಲ್ಲವೂ ಕೂಡ ಜನರು ಏನೇ ಇರಲಿ, ಜನರು ಉದ್ಯಮಿಗಳಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಪ್ರತಿಯೊಬ್ಬರಿಗೂ ಕಲೀಲಿಕ್ಕೆ ಬೇಕಾದಂಥ ಒಂದು ಇದು ಟ್ರೈನಿಂಗ್ ಪ್ಲೇಸ್ ಆಗುತ್ತೆ. ಯಾಕಂದರೆ ಕುಂಭಮೇಳ ಇನ್ನು ನೆಕ್ಸ್ಟ್ ಮಂತ್ 29ಕ್ಕೆ 26ಕ್ಕೆ ಎಂಡ್ ಆಗುತ್ತೆ. ಶಿವರಾತ್ರಿ ಉತ್ಸವ ಆದ ಮೇಲೆ ಮುಗಿಯುತ್ತೆ. ಅದು ಕಳೆದ್ರೂ ಮತ್ತೆ 1 ತಿಂಗಳು ಮುಂದಕ್ಕೆ ಹಾಕೋಕ್ಕೆ ಕೂಡ ಅವಕಾಶಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಎಷ್ಟೊಂದು ಯಾತ್ರಾರ್ಥಿಗಳು ಬರ್ತಾರೆ, ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಎಷ್ಟೊಂದು ಚಿಕ್ಕ ಪುಟ್ಟ ಉದ್ಯೋಗಗಳು ಅವರ ಒಂದು ಲೈಫ್ ಟೈಮ್ ಬದಲಾವಣೆ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ ಇದರಲ್ಲಿ. ನಾವು ಜಸ್ಟ್ ಹೇಳ್ಬೋದು, ಅಲ್ಲಿ ಒಂದು ಚಿಕ್ಕ ಯುವತಿ ಒಬ್ಬಳು ಇದನ್ನು ಸೇಲ್ ಮಾಡ್ತಾ ಇದ್ಲು, ಯಾವುದೋ ರುದ್ರಾಕ್ಷಿ ಮಾಲೆಯನ್ನು ಸೇಲ್ ಮಾಡ್ತಾ ಇದ್ಲು. ಅವಳದು ರಿವ್ಯೂ ಆಗ್ತಾನೆ ಇತ್ತು. ಇವಾಗ ಕೆಲವರು ಹೇಳ್ತಾ ಇದ್ದಾರೆ ಅವಳನ್ನು ಬಾಲಿವುಡ್ನವರು ಕ್ಯಾಚ್ ಮಾಡ್ತಾ ಇದ್ದಾರೆ, ಅವಳ ಹೆಸರಲ್ಲಿ ನಾವು ಒಂದು ಫಿಲ್ಮ್ ತೆಗಿತಾರೆ ಅಂತ. ಇನ್ನು ರಿವ್ಯೂ ಮಾಡುವಂಥ ಹುಡುಗರುಗಳದು ಕಾಟದಿಂದಲೇ ಅವಳು 2 ದಿವಸ ನಾಪತ್ತೆ ಆಗಿದ್ಲು. ನಾವು ತಿಳ್ಕೊಳ್ಬೋದು, ಒಂದು ರುದ್ರಾಕ್ಷಿ ಮಾಲೆ ಮಾರಲಿಕ್ಕಾಗಿ ಬಂದಂಥ ಒಂದು ಯುವತಿಯ ಬಗ್ಗೆ. ಅವಳು ಬಿಹಾರದಿಂದಲೋ ಒರಿಸ್ಸಾದಿಂದಲೋ ಬಂದಿದ್ದಾಳೆ. ಇದೇ ಥರ ಅಲ್ಲಿ ಎಷ್ಟು ಜನ ಬೇರೆ ಬೇರೆ ವ್ಯಾಪಾರ ಅವರ ಹೊಟ್ಟೆಪಾಡು ನೋಡ್ಕೊಂಡು ಬಂದಿರ್ತಾರೆ. ಆದರೆ ಅವರು ಯಾವ ಮಟ್ಟದಲ್ಲಿ ಸಕ್ಸಸ್ ಆಗಲಿಕ್ಕೆ ಅವಕಾಶ ಇದೆ ಮತ್ತು ಪ್ರಪಂಚದಲ್ಲೇ ಗುರುತಿಸ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ನಮಗೂ ಗೊತ್ತಿತ್ತು, IITಯಲ್ಲಿ ಯಾವ್ದವರು ಬಾಬಾ ಇದ್ರು ಅಂತ ನಮಗೆ ಗೊತ್ತಿತ್ತಾ? ಅದು ನಡೆದಿಂದಾಗೂ ಎಲ್ರಿಗೂ ಗೊತ್ತಾಯ್ತು. ಇವು ದೇಶದಾದ್ಯಂತ ಇರೋರಿಗೆ ಗೊತ್ತಾಯಿತು. ಬಾಬಂದ್ರುಗಳು ಬರೇ ಇವರು ಮಾತ್ರ ಅಲ್ಲ ಆಗುವಂಥದ್ದು. IITಗೆ ಹೋದವರು ಇರ್ತಾರೆ, ಬೇರೆ ಬೇರೆ ಇಸ್ರೋದಲ್ಲಿ ಇದ್ದವರು ಒಬ್ರು ಇದ್ರು, ಕರ್ನಾಟಕದವರೇ ಒಬ್ರು MTech ಮಾಡಿದವರು ಒಬ್ರು ಅಲ್ಲಿ ಇದ್ರು, IAS ಆದವರು ಒಬ್ರು ಇದ್ರು ಅಲ್ಲಿ. ಇದೆಲ್ಲ ನೋಡಿದಾಗ ಗೊತ್ತಾಗತ್ತೆ ಏನಿದೆ ನಮ್ಮ ಚರಿತ್ರೆ ಏನು ಹೇಳ್ತಾ ಇದೆ. ನಮ್ಮ ಪ್ರಜ್ಞಾವಂತ ಜನರಿಗೆಲ್ಲ ತಿಳಿಯುತ್ತೆ ಈ ವಿಷಯ. ಸಾಕಷ್ಟು ವಿದೇಶಗಳಿಂದಲೂ ಕೂಡ ಬಂದಿದ್ರು. ಇದರಿಂದ ಆಗ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಗೊತ್ತಾಗತ್ತೆ ಏನಿದು ನಮ್ಮ ಸಂಸ್ಕೃತಿ ಏನು ಅಂತ ಹೇಳುವಂಥದ್ದು ವಿಷಯ ಗೊತ್ತಾಗುತ್ತೆ. ಅಂದರೆ ಉತ್ತರ ಪ್ರದೇಶದಲ್ಲಿ ಮೊದಲೀಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು, ಅಲ್ಲಿಗೂ ಜನಸಾಗರ ಬಂತು. ನಂತರ ಕಾಶಿಯ ಕಾರಿಡಾರ್ ಡೆವಲಪ್ ಆಯಿತು. ಅದಾದಮೇಲೆ ಈಗ ಕುಂಭಮೇಳದ ಒಂದು ಅಭೂತಪೂರ್ವವಾದಂಥ ಒಂದು ಯಶಸ್ಸು. ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಇಡೀ ಭಾರತಕ್ಕೆ ಒಂದು ಪ್ರವಾಸೋದ್ಯಮದ ಪಾಠವನ್ನು ಕಲಿಸ್ತಾ ಅಂತ ಏನು ಹೇಳ್ತೀರಿ?
ಉತ್ತರ ಪ್ರದೇಶಕ್ಕೆ ನಾವು 5 ವರ್ಷಕ್ಕೆ ಹಿಂದೆ ನೋಡಿದ ಉತ್ತರ ಪ್ರದೇಶನೇ ಬೇರೆ, ಈಗ ಇರುವಂಥ ಉತ್ತರ ಪ್ರದೇಶನೇ ಬೇರೆ ಆಗಿದೆ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಇರುವುದು 15 ಕೋಟಿಗಿಂತ ಮೇಲ್ಪಟ್ಟ ಜನಸಂಖ್ಯೆ. ಅಷ್ಟೇ ದೊಡ್ಡ ಗಾತ್ರದ ಉದ್ದಾಗಲ ಕೂಡ ಅವ್ರದ್ದು ಜಾಸ್ತಿ ಇದೆ. ಭೌಗೋಳಿಕವಾಗಿ ಕೂಡ ದೊಡ್ಡ ರಾಜ್ಯ ಅದು. ಅಷ್ಟೇ ಜನಸಂಖ್ಯೆ ಕೂಡ ಅಧಿಕ ಇದೆ. ಅಲ್ಲಿ ಮಾನಿಟರಿಂಗ್ ಮಾಡೋದು ಅಷ್ಟೇ ದೊಡ್ಡ ಮಟ್ಟದ ಒಂದು ಸವಾಲಾಗಿರುತ್ತೆ ರಾಜ್ಯ ಸರ್ಕಾರಗಳಿಗೆ. ಅಂತಲ್ಲಿ ಇಂಥ ಹಬ್ಬಗಳು ನಡೆಯೋದು, ಇಂಥ ಫೆಸ್ಟಿವಲ್ಗಳು ನಡೆಯುವಂಥ ಇದರಿಂದ ಆಗ್ಬಿಟ್ಟು ಆ ರಾಜ್ಯದ ಟೋಟಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಅಲ್ಲಿ ಅದೇ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ. ಅಲ್ಲಿಯ ಜನರ ನಿತ್ಯ ಏನು ದುಡಿಮೆ ಶಕ್ತಿ ಜಾಸ್ತಿ ಆಗಿದೆ. ಅದು ಮೇಯ್ನ್ ಬೇಕಾಗಿರೋದು. ಈಗ 14 ಕೋಟಿ ಜನಸಂಖ್ಯೆ ಇದೆ ರಾಜ್ಯಕ್ಕೆ ಅಂದರೆ ಆ ರಾಜ್ಯದಲ್ಲಿ ತುಂಬ ರಿಸ್ಕ್ ಜಾಸ್ತಿ ಇರುತ್ತೆ. ಆ ಜನರ ಗ್ರಾಮೀಣ ಭಾಗದಲ್ಲಿ ಕೂಡ ಇರುವವರಿಗೆ ಕೂಡ ದುಡಿಮೆ ಜಾಸ್ತಿ ಆಗಿದೆ. ನಾವು ಜಸ್ಟ್ ಹೇಳ್ಬೋದು, ಮೊನ್ನೆ ಡಿಸೆಂಬರ್ವರೆಗೇ 8 ಕೋಟಿ ಜನ ಬಂದ್ಬಿಟ್ಟು ರಾಮ ಮಂದಿರಕ್ಕೆ ಬಂದು ಹೋಗಿದ್ದಾರೆ. ಅವು 8 ಕೋಟಿ ಜನ ಜಸ್ಟ್ ಒಂದು ಮಂದಿರಕ್ಕೆ ಬಂದು ಹೋಗಿದ್ದಾರೆ ಅಂದರೆ ಅಲ್ಲಿ ಅಕ್ಕಪಕ್ಕದ ಮಂದಿರಗಳು, ವಾರಣಾಸಿ ಕಾರಿಡಾರ್ಗೆ ಎಷ್ಟು ಜನ ಬಂದು ಹೋಗಿರ್ತಾರೆ. ವಾರಣಾಸಿಯ ಹೋಟೆಲ್ಸ್ಗಳು, ಆಮೇಲೆ ರೆಸ್ಟೋರೆಂಟ್ಗಳು, ಗುಡಿಗೈಗಾರಿಕೆಗಳು, ಅಲ್ಲಿ ವಾರಣಾಸಿ ಸಿಲ್ಕ್ಸ್, ಬೇರೆ ಬೇರೆ ಐಟಮ್ಸ್ ಇದೆ. ವಾರಣಾಸಿಯಲ್ಲಿ ಕೂಡ ಸ್ಪೆಷಲಿಸ್ಟ್ ಆಗಿ ಅಲ್ಲಿ ಎಷ್ಟು ದೊಡ್ಡ ಮಟ್ಟದ ವ್ಯಾಪಾರ ವಹಿವಾಟುಗಳು ನಡೆದಿರುತ್ತೆ. ನೀವು ಅಯೋಧ್ಯೆಯಲ್ಲಿ ನೋಡ್ರೆ ಅಯೋಧ್ಯ ನಗರ ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ. ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ಇವಾಗ. ದಿನನಿತ್ಯ ಸಾಧಾರಣ 1.5 ಲಕ್ಷ ಜನ ಎವರೇಜ್ ಇರ್ತಾರೆ ಅಲ್ಲಿ. ಅಯೋಧ್ಯೆ ಮಂದಿರಕ್ಕೆ ಮಾತ್ರ 1.5 ಲಕ್ಷ ಜನ ಡೈಲಿ ಬರ್ತಾರೆ. ಆದ ಕಾರಣ ನಮ್ಮಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಹಿಂದೆ, ಈ ಕೆಲಸದಲ್ಲದವರು ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಪಾದಯಾತ್ರೆಗಳನ್ನು ಮಾಡ್ತಾರೆ, ಏಜ್ ಆದ ಮೇಲೆ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಈ ಥರ ಬೌದ್ಧಿಕ ಇದಕ್ಕೆ ಹೋಗಿ ಕೂತ್ಕೊಂಡು ಬಿಡ್ತಾರೆ ಅಂತ ಹೇಳ್ತಿದ್ರು. ಆದರೆ ಇವತ್ತು ಆ ಬೌದ್ಧಿಕವಾಗಿ ಹೋಗುವಂಥವ್ರು, ದೇವರ ಮೇಲೆ ನಂಬಿಕೆ ಇಟ್ಟು ಒಂದು ಓಡಾಡುವವರು, ಅವರಿಂದ ಆಗ್ಬಿಟ್ಟು ದೇಶದ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರು ತೋರಿಸ್ತಾ ಇದೆ. ಅಲ್ಲ, ನಿಜ. ನಾನು ಹೇಳುವಂಥದ್ದು, ಈಗ ಕಾಶಿ ಇರ್ಬೋದು, ಅಯೋಧ್ಯೆ ಇರ್ಬೋದು, ಪ್ರಾಚೀನ ನಗರಗಳು. ಕಾಶಿ ಅಂತೂ ಇಡೀ ಪ್ರಪಂಚದ ಒಂದು ಅತ್ಯಂತ ಪ್ರಾಚೀನ ಧಾರ್ಮಿಕ ನಗರ. ಆದರೆ ಭಾರತದಲ್ಲಿ ಈ ಹಿಂದೆ ಏನಾಯ್ತಂದರೆ, ಇಂಥ ಒಂದು ಪ್ರಾಚೀನ ಐತಿಹಾಸಿಕ ನಗರಗಳ ಬಗ್ಗೆ ಒಂದು ಅಲಕ್ಷ್ಯ ಅಥವಾ ಕಡೆಗಣನೆಯಿಂದಾಗಿ ಈ ಒಂದು ನಷ್ಟ ಉಂಟಾಯ್ತಾ? ಇಷ್ಟು ಯಾಕೆ ವಿಳಂಬ ಆಯಿತು ಅಂತ ಈ ಡೆವಲಪ್ಮೆಂಟ್ ಮಾಡಲಿಕ್ಕೆ? ನೀವು ಹೇಳ್ತಾ ಇರೋದು 100%. ಯಾಕಂದರೆ ನೋಡಿ, ಕಾಶಿಗೆ ಹಿಂದೆ ಇದ್ದ ಪರಿಸ್ಥಿತಿ, 10 ವರ್ಷಕ್ಕೆ ಹಿಂದೆ ವಾರಣಾಸಿಗೆ ಹೋದಾಗ ಸಂದರ್ಭದಲ್ಲಿ ಆ ಘಾಟ್ ಪ್ರದೇಶಗಳಿಗೆ ಓಡಾಡೋಕ್ಕಾಗಲ್ಲ, ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಲ್ಲ, ತೆಗಿಯೋಕ್ಕೂ ಆಗಲ್ಲ. ಅಥವಾ ಅಲ್ಲಿ ಫಿಷರ್ಮ್ಯಾನ್ಗಳು ಬೋಟ್ಗಳಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ, ಅದಕ್ಕೊಂದು ಸ್ವಲ್ಪ ಚಾರ್ಜ್ ತಗೊಳ್ತಾರೆ. ಆ ಥರ ದೊಡ್ಡ ಮಟ್ಟದ ಅಲ್ಲಿ ಬೋಟರ್ಸ್ ಅಸೋಸಿಯೇಷನ್ ಇದೆ, ದೋಣಿಯವ್ರದ್ದು ಅಸೋಸಿಯೇಷನ್ನೇ ಇದೆ ಅಲ್ಲಿ. ಅವರು ಪ್ರತಿಯೊಬ್ಬರು ಒಂದೇ ಚಾರ್ಜ್ ಮಾಡ್ತಾರೆ. ಆಮೇಲೆ ಫೋಟೋ ಶೂಟ್ ಮಾಡಿದರೆ ಇಷ್ಟೇ ಚಾರ್ಜ್ ಅಂತ ಇದೆ. ಅದಕ್ಕೆಲ್ಲ ಅವಕಾಶಗಳು ಇರಲಿಲ್ಲ ಮೊದಲು. ಇವತ್ತು ಏನು ಮಾಡಿದ್ರು, ಆ ಕಾರಿಡಾರನ್ನೆಲ್ಲ ನೀಟ್ನೆಸ್ ಮಾಡಿದ್ರು. ಸಾಯಂಕಾಲ ಆದರೆ ಮೊದಲು ಬರೀ ವಾರದಲ್ಲಿ 1 ದಿವಸ ಮತ್ತು ಸ್ಪೆಷಲ್ ದಿವಸಗಳಲ್ಲಿ ಮಾತ್ರ ಆರತಿಗಳಿತ್ತು. ಇವತ್ತು ದಿನನಿತ್ಯ ಸಾಯಂಕಾಲ ಆದರೆ ಆರತಿ ಇದೆ. ಪ್ರತಿಯೊಬ್ಬರನ್ನ ಆರತಿ ಸಮಯದಲ್ಲಿ ಹೋಗ್ಬಿಟ್ಟು ಕ್ಯೂಯಲ್ಲಿ ನಿಂತ್ಕೊಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಗಿತಾರೆ, ಸೆಲ್ಫ್ ತಗೊಳ್ತಾರೆ. ಈ ಥರ ಒಂದು ಜನರು ದೊಡ್ಡ ಮಟ್ಟದಲ್ಲಿ ಪ್ರವಾಸಿ ಸ್ಥಳಗಳಿಗೆ ಬರುವ ಥರ ಆಗಿದೆ. ಅದರಿಂದ ಆಗ್ಬಿಟ್ಟು ನಾನು ಅಯೋಧ್ಯೆದು ಕೂಡ ನಿಮ್ಗೆ ಹೇಳಿದೆ, ಅಯೋಧ್ಯೆಗೆ ಒಮ್ಮೆ ಹೋಗಿ ನೋಡಿ ಎಷ್ಟು ಬದಲಾವಣೆ ಆಗಿದೆ ಅಂದರೆ ಆ ಪ್ಲೇಸ್ ಅಷ್ಟು ಕಷ್ಟ ಇದೆ. ಯಾಕಂದರೆ ನಮ್ಮ ಚಿಕ್ಕಪೇಟೆ, ಬಳೆಪೇಟೆಯಲ್ಲಿ ಯಾವ ಥರ ಇದೆ, ಗಲ್ಲಿ ಇದ್ದಂಥ ಪ್ಲೇಸಲ್ಲಿ ಅಷ್ಟೊಂದು ದೊಡ್ಡ ಭಾಗ ಮಾಡಿದ್ದಾರೆ. ಅದೇ ಥರನೇ ಕಾಶಿ ಕಾರಿಡಾರು ಅಷ್ಟೇ, ಅಷ್ಟೊಂದು ಇಕ್ಕಟ್ಟಾದ ಪ್ಲೇಸಲ್ಲಿ ಒಂದು ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ಅಂಥ ಜಾಗದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಮಾಡಿದ್ರಿಂದ ಆಗ್ಬಿಟ್ಟು ಪ್ರವಾಸಿಗಳು ಬರ್ತಾರೆ. ಆಮೇಲೆ ನಮ್ಮ ಇಂಡಿಯನ್ ಪ್ರವಾಸಿಗಳು ಮಾತ್ರ ಅಲ್ಲ, 3 ಲಕ್ಷಕ್ಕಿಂತ ಮೇಲ್ಪಟ್ಟು ಇಂಟರ್ನ್ಯಾಷನಲ್ ಪ್ರವಾಸಿಗಳು ಅಯೋಧ್ಯ ನಗರಕ್ಕೆ ಬಂದು ಹೋಗಿದ್ದಾರೆ. ಆದ ಕಾರಣ ಇಲ್ಲಿ ಇವತ್ತು ನೋಡಬೇಕು ನಾವು, ಎಷ್ಟು ಜನ ಪ್ರಯಾಗ ನಗರಕ್ಕೆ ಇಂಟರ್ನ್ಯಾಷನಲ್ ಪ್ರಯಾಣಿಕರು ಬರ್ತಾರೆ ಅಂತ ಹೇಳೋದು ನೋಡ್ಬೇಕು ನಾವು. ದೊಡ್ಡ ಮಟ್ಟದಲ್ಲಿ ಈ ಥರ ಬರೋದ್ರಿಂದ ಆಗ್ಬಿಟ್ಟು ಎಲ್ಲ ಫ್ಲೈಟ್ಗಳಾಗಲಿ, ಚಾರ್ಟರ್ಡ್ ಫ್ಲೈಟ್ಗಳಾಗಲಿ, ಹೆಲಿಕಾಪ್ಟರ್ಗಳಾಗಲಿ, ದೋಣಿಗಳಾಗಲಿ ಎಲ್ಲ ಬ್ಯುಸಿಯಲ್ಲಿ. ನಿಮಗೆ ಯಾವ ಫೆಸಿಲಿಟಿ ಬೇಕು ಇವಾಗ ಸಿಗೋದಿಲ್ಲ. ದಯಮಾಡಿ ಬರಬೇಡಿ, 10ನೇ ತಾರೀಕಿನ ಒಳಗಡೆ ಏನು ಕೇಳಬೇಡಿ ಅಂತ ಹೇಳೋ ಮಟ್ಟದಲ್ಲಿ ಕ್ರೌಡ್ ಕ್ರಿಯೇಟ್ ಆಗಿದೆ ಅಲ್ಲಿ. ಹೌದು, ಖಂಡಿತವಾಗಿ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು, ಅದರ ಒಂದು ಅಗಾಧವಾದಂಥ ಒಂದು ಸಾಧ್ಯತೆಗಳ ಬಗ್ಗೆ ಈ ಕುಂಭಮೇಳದ ಹಿನ್ನೆಲೆಯಲ್ಲಿ ತಾವು ನಮ್ಮ ವೀಕ್ಷಕರಿಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ. ಇದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.